ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಶೇಂಗಾ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು ಈ ತರಹ ಶೇಂಗಾ ಪ್ಲಾಟು ಬಂದಿದೆ. ಈ ತರಹ ಶೇಂಗಾದ ಎಲೆಗಳು ಹಳದಿ ಆಗಿದ್ದಾವೆ. ತಾವು ನೋಡ್ಬೋದು ಈ ತರಹ ಶೇಂಗಾದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾವೆ. ಸಿವಿಯರ್ ಡೆಫಿಷಿಯನ್ಸಿ ಆದಾಗ ಈ ತರಹ ಬಿಳಿ ಕೂಡ ಆಗ್ತವೆ. ತಾವು ನೋಡ್ಬೋದು ಈ ತರಹ ಶೇಂಗಾದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾವೆ. ಈ ತರಹ ಪ್ಲಾಟಿನಲ್ಲಿ ಶೇಂಗಾಕಾಯಿಯ ಎಲೆಗಳು ಹಳದಿ ಆಗಿದ್ದಾವೆ. ಇಂತಹ ಸಮಸ್ಯೆ ಬಂದಲ್ಲಿ ತಾವು ಒಂದು ರಸಗೊಬ್ಬರ ಡೋಸನ್ನು ನೀಡಬೇಕು. ರಸಗೊಬ್ಬರ ಡೋಸ್ದಲ್ಲಿ ತಾವು 20-20-0-13 2 ಚೀಲ, ಮ್ಯಾಗ್ನೀಷಿಯಮ್ ಸಲ್ಫೇಟ್ 1 ಚೀಲ, ಜಿಪ್ಸಮ್ 2 ಚೀಲ, ಸಿಂಗಲ್ ಸೂಪರ್ ಫಾಸ್ಫೇಟ್ 2 ಚೀಲ ಹಾಗೂ ಫೆರಸ್ ಸಲ್ಫೇಟ್ 30 kg ಈ ತರಹ 1 ಎಕರೆಗೆ ಈ ಡೋಸನ್ನು ತಾವು ನೀಡಬೇಕು. ಇದರಿಂದ ಶೇಂಗಾಕಾಯಿಯ ಎಲೆಗಳು ಹಸಿರಾಗ್ತವೆ. ಹಾಗೂ ಈ ಫರ್ಟಿಲೈಸರ್ ಡೋಸನ್ನು ಕೊಡುವಾಗ ಫರ್ಟಿಲೈಸರ್ ಡೋಸ್ ಶೇಂಗಾ ಎಲೆಗಳ ಮೇಲೆ ಬೀಳದ ಹಾಗೆ ತಾವು ಈ ಡೋಸನ್ನು ಡೈರೆಕ್ಟ್ಲಿ ಮಣ್ಣಿನ ಮೇಲೆ ಕೊಡಬೇಕು. ಈ ಡೋಸಿನಿಂದ ಶೇಂಗಾದಲ್ಲಿ ಬೆಳವಣಿಗೆಯು ಚೆನ್ನಾಗಿ ಆಗುತ್ತೆ. ಹಾಗೂ ಶೇಂಗಾದಲ್ಲಿ ಮಹತ್ವವಾದ 2 ನ್ಯೂಟ್ರಿಯೆಂಟ್ ಇದ್ದಾವೆ. ಆ ನ್ಯೂಟ್ರಿಯೆಂಟು ಶೇಂಗಾದಲ್ಲಿ ತುಂಬಾ ಮಹತ್ವವಾದದ್ದು. ಅದರಲ್ಲಿ ಒಂದನೇದು ಫೆರಸ್ ಅಂತ ಬರುತ್ತೆ, ಕಬ್ಬಿಣದ ಅಂಶ. ಎರಡನೇದು ಸಲ್ಫರು ಬರುತ್ತೆ. ಈ ತರಹ ಫೆರಸ್ಸು ಹಾಗೂ ಸಲ್ಫರ್ ಈ 2 ನ್ಯೂಟ್ರಿಯೆಂಟು ತುಂಬಾ ಇಂಪಾರ್ಟೆಂಟು. ಶೇಂಗಾ ಹಳದಿಯಾಗಲು ಫೆರಸ್ ಡೆಫಿಷಿಯನ್ಸಿಯಿಂದ ಆಗತ್ತೆ. ಸೊ ಶೇಂಗಾದ ಬೆಳವಣಿಗೆಗಾಗಿ ಈ ರಸಗೊಬ್ಬರ ಡೋಸ್ ತುಂಬಾ ಇಂಪಾರ್ಟೆಂಟು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.